ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮಟರ್ ಕುಲ್ಚಾನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಉಗುರು ಬೆಚ್ಚಗಿನ ನೀರನ್ನು ತಗೊಂಡಿದ್ದೀನಿ. ಇದಕ್ಕೆ 2 ಚಮಚ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆದಮೇಲೆ ಇವಾಗಲೂ ಸಹ ಬೆಚ್ಚಗೆ ಇದೆ ನೀರು. ಇವಾಗ ನಾನು ಇದಕ್ಕೆ ಡ್ರೈ ಈಸ್ಟ್ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಇದನ್ನು 10 ನಿಮಿಷ ಮುಚ್ಚಳನ ಮುಚ್ಚಿಡಬೇಕು. 10 ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ನೊರೆ ಬರುತ್ತೆ. ಈ ಥರ ಚೆನ್ನಾಗಿ ನೊರೆ ಬರಬೇಕು ಸಹ. ಈ ಥರ ನೊರೆ ಬಂದಮೇಲೆ ನಾವು ಹಿಟ್ಟನ್ನು ಕಲಸೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಬೌಲಲ್ಲಿ 2 ಬೌಲ್ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಚಮಚ ಸಕ್ಕರೆ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ರೆಡಿ ಮಾಡಿಕೊಂಡಂತಹ ಈಸ್ಟನ್ನ ಹಾಕ್ಕೊಳ್ಬೇಕು. ಈಸ್ಟನ್ನು ಹಾಕ್ಕೊಳ್ಳಿ. ಈಸ್ಟನ್ನು ಹಾಕ್ಕೊಂಡು ಅದರಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪನೇ ಹಿಟ್ಟಿಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬಹುದು. ನೀವಿಲ್ಲಿ ನೀರಿನ ಜಾಗದಲ್ಲಿ ಹಾಲನ್ನು ಸಹ ಯೂಸ್ ಮಾಡಬಹುದು. ನಾನಿದೆ ಈಸ್ಟ್ ಬೌಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ಹಿಟ್ಟಿಗೆ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಇವಾಗ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅನಿಸಿದರೆ ಹಾಲನ್ನು ಹಾಕ್ಕೊಳ್ಬೋದು, ಇಲ್ಲ ನೀರಲ್ಲೇ ನೀವು ಇದನ್ನು ಕಲಿಸಬಹುದು. ನಾನಿಲ್ಲಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾದಬೇಕು. ತುಂಬ ಎಷ್ಟು ನಾದುತ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ. ಈ ಹಿಟ್ಟು ರೆಡಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಇದು ಫ್ರಿಜ್ಜಲ್ಲಿದ್ದಂಥ ಇಟ್ಟಂತಹ ಬೆಣ್ಣೆನೆ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ನಾದಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹಿಟ್ಟು ಕಲಸಿದಾಗಿದೆ. ನಾನು ಇದಕ್ಕೆ 2 ಚಮಚ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಇದನ್ನು ಮುಚ್ಚಿ ಇಡ್ತಾ ಇದ್ದೇನೆ. ಇದನ್ನು 1.5 ಗಂಟೆ ಇಲ್ಲ 2 ಗಂಟೆ ತನಕ ನೀವು ಇದನ್ನು ಮುಚ್ಚಿ ಇಡಬೇಕು. ನಾನು ಒಂದು ಪ್ಲೇಟನ್ನು ಮುಚ್ಚಿ ಅದರಲ್ಲಿ ಗಾಳಿ ಹೋಗದೇ ಇರೋ ಥರ ಒಂದು ಕಲ್ಲನ್ನು ಇಟ್ಟು ಮುಚ್ಚಿಡ್ತಾ ಇದ್ದೇನೆ. ನೀವು ಕುಕ್ಕರಲ್ಲಿ ಸಹ ಇದನ್ನು ಮುಚ್ಚಿಡಬಹುದು. ಇದು ಡಬಲ್ ಸೈಜ್ ಆಗಿರುತ್ತೆ. ಇವಾಗ 2 ಅವರ್ ಆಗಿದೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಡಬಲ್ ಸೈಜ್ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂತ. ನೀವು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಬೇಕು. ಗೋಧಿ ಹಿಟ್ಟನ್ನೇ ಸ್ವಲ್ಪ ಉದುರಿಸ್ಕೊಂಡು ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಹಿಟ್ಟನ್ನು ತಗೊಂಡು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ನಾನು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದೊಡ್ಡದಿದ್ರೂ ಪರವಾಗಿಲ್ಲ. ನೋಡಿ ಈ ಸೈಜಲ್ಲಿ ಬಾಲ್ಸ್ಗಳನ್ನಾಗಿ ಮಾಡ್ಕೊಳ್ಳಿ. ಎಲ್ಲ ಬಾಲ್ಸ್ಗಳು ಇವಾಗ ರೆಡಿಯಾಗಿದೆ. ಇದಕ್ಕೆ ಬಟ್ಟೆಯನ್ನು ಮುಚ್ಚಿಟ್ಕೊಳ್ಳಿ. ನಾನಿಲ್ಲಿ ಇವಾಗ 1 ಬಾಲನ್ನು ತಗೊಂಡಿದ್ದೀನಿ. ಇದನ್ನು ಲಟ್ಟಿಸೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಚಿಕ್ಕದಾಗಿ ಪುರಿ ಸೈಜಲ್ಲಿ ಫಸ್ಟು ಲಟ್ಟಿಸ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡಿದ ಮೇಲೆ ನೀವು ಈ ಥರನೇ ಇದನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ಮೇಲೆ ತುಂಬ ಪ್ರೆಸ್ ಮಾಡಿ ಏನು ಶೇಪ್ ಕೊಡಬೇಡಿ. ಈ ಥರ ಶೇಪ್ ಕೊಟ್ಬಿಟ್ಟು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪನ್ನು ನೀವು ಕೊಟ್ಕೊಳ್ಬಹುದು. ಈ ಥರ ಮಾಡೋದ್ರಿಂದ ಎಲ್ಲ ಕುಲ್ಚಾ ಸಹ ಉಬ್ಬಿ ಬರುತ್ತೆ. ನೀವು ಸಹ ಈ ಟ್ರಿಕ್ಸನ್ನು ಯೂಸ್ ಮಾಡಿ. ನಾನಿಲ್ಲಿ ಸ್ವಲ್ಪ ಸರ್ಕಲ್ ಶೇಪನ್ನು ಕೊಡ್ತಾ ಇದ್ದೇನೆ. ಈ ಥರ ಸರ್ಕಲ್ ಶೇಪನ್ನು ಕೊಟ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕೋ ಅದನ್ನು ನೀವು ಕೊಟ್ಕೊಳ್ಬಹುದು. ಇಲ್ಲಿ ಇರಿಸ್ಕೊಳ್ಳುವಾಗ ತುಂಬ ದಪ್ಪ ಸಹ ಹಿಟ್ಟನ್ನು ಇಡಬೇಡಿ, ತುಂಬ ತೆಳ್ಳಗೇನೂ ಸಹ ಹಿಟ್ಟನ್ನು ಇಡಬೇಡಿ. ಇವಾಗ ಇದನ್ನು ಬೇಯಿಸೋದು ಹೇಗೆ ಅಂತ ಹೇಳ್ತೇನೆ. ನಾನಿಲ್ಲಿ ತವಾನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ಲಟ್ಟಿಸ್ಕೊಂಡಂತಹ ಕುಲ್ಚಾನ ಹಾಕ್ಕೊಳ್ತಾ ಇದ್ದೇನೆ. ಹಾಕಿದ ಕೂಡಲೇ ನೀವು ಮತ್ತೆ ಇದನ್ನು ಟಚ್ ಮಾಡಬೇಡಿ. ಸ್ವಲ್ಪ ಬಬಲ್ಸ್ ಥರ ಬರುತ್ತೆ.
ಸೊ ಅದ್ರ ಮೇಲೇ ಅದು ಬಬಲ್ಸ್ ಬಂದಮೇಲೆ ನಾವು ಇದನ್ನು ತಿರುಚಿ ಹಾಕಬೇಕು. ಬೇಯಿಸಿದಂಥ ಕುಲ್ಚನ ನಾನಿಲ್ಲಿ ಕಾಟನ್ ಬಟ್ಟೆಯಲ್ಲಿ ಹಾಕಿ ಮುಚ್ಚಿಡ್ತಾ ಇದ್ದೇನೆ. ಎಲ್ಲ ಕುಲ್ಚನ ನೀವು ಇದೇ ರೀತಿ ಮಾಡಬೇಕು. ಮಾಡಿಬಿಟ್ಟು ನೀವು ಇದನ್ನು ತೆಗೆದಿಟ್ಕೊಳ್ಬೋದು. ಆಮೇಲೆ ಊಟದ ಟೈಮಿಗೆ ಇದನ್ನು ಮತ್ತೆ ನಾವು ಬಿಸಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಇಲ್ಲಿ ನೀವು ಈ ಥರ 90% ಬೇಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಸಹ ಸ್ಟೋರ್ ಮಾಡ್ಬೋದು. ಹೀಗೇ ನೆಕ್ಸ್ಟ್ ಡೇಗೆ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಬೆಳಿಗ್ಗೆನೇ ಹಿಟ್ಟು ಕಲಿಸ್ಬಿಟ್ಟು 90% ಬೇಯಿಸಿ ನೀವು ನೈಟ್ ಸಹ ಇದನ್ನು ಯೂಸ್ ಮಾಡಬಹುದು. ನಾನು ಎಲ್ಲ ಕುಲ್ಚನೂ ಇಲ್ಲಿ ಬೇಯಿಸ್ಕೊಂಡು ಬಟ್ಟೆಯಲ್ಲಿ ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಎಲ್ಲ ಕುಲ್ಚನೂ 90% ಬೇಯಿಸಿ ರೆಡಿಯಾಗಿದೆ. ಇದನ್ನು ಊಟದ ಟೈಮಿಗೆ ಬಿಸಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ತವಾನ ಬಿಸಿ ಮಾಡಿ ಸ್ವಲ್ಪ ಬೆಣ್ಣೆಯನ್ನು ಹಾಕಿದ್ದೇನೆ. ಬೆಣ್ಣೆ ಹಾಕಿಬಿಟ್ಟು ನಾವು 90% ಬೇಯಿಸಿದಂತಹ ಕುಲ್ಚನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಮೇಲ್ಗಡೆ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಚಾಟ್ ಮಸಾಲ ಪುಡಿನ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಇವಾಗ ಬೇಯಿಸುವಾಗಲೂ ಸಹ ಚೆನ್ನಾಗಿ ಉಬ್ಬಿನೇ ಬರುತ್ತೆ. ಎಲ್ಲ ಕುಲ್ಚ ಸಹ ಉಬ್ಬಿಕೊಂಡು ಬರುತ್ತೆ. ಇಲ್ಲಿ ಇನ್ನೊಂದು ಸಹ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಕುಲ್ಚನ ಹಾಕಿಬಿಟ್ಟು ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಾಟ್ ಮಸಾಲ ಮತ್ತು ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಅಂತ. ಇದು ತುಂಬ ಸಾಫ್ಟಾಗಿ ಸಹ ಹೀಗೆ ಇರುತ್ತೆ. ನೀವು ಎಷ್ಟು ಹೊತ್ತಿಟ್ಟರು ಇದು ಹೀಗೆ ಇರುತ್ತೆ ಸಹ. ಕುಲ್ಚ ರೆಡಿಯಾಗಿದೆ. ನಾನು ಮಟರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ರಾತ್ರಿಗೆ ಬಿಳಿ ಬಟಾಣಿಯನ್ನು ನೆನೆಸಿ ಹಾಕಿದ್ದೆ. ಸೊ ಇದನ್ನು ನಾನು ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ. ಕುಕ್ಕರಿಗೆ ಹಾಕ್ಕೊಂಡು ಬೇಕಾದಷ್ಟು ನೀರನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀರು ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ನಾನು 4ರಿಂದ 5 ವಿಷಲ್ನ ಹೊಡಿಸ್ತಾ ಇದ್ದೇನೆ. ಅದು ವಿಷಲ್ ಹೊಡೆಯೋ ತನಕ ನಾನಿಲ್ಲಿ ಒಂದು ಹುಣಸೆ ಹಣ್ಣಿನ ರಸನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಹುಣಸೆ ಹಣ್ಣಿಗೆ ಬಿಸಿ ನೀರನ್ನು ಇದು ನೆನೆಯೋ ತನಕ ನಾನಿಲ್ಲಿ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು 1ರಿಂದ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೇನೆ. ನೀವು ಖಾರ ತಿನ್ನೋದು ಜಾಸ್ತಿ ಅನಿಸಿದರೆ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ನೆನೆಸಿಟ್ಕೊಂಡಂತಹ ಹುಣಸೆ ಹಣ್ಣನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಸ್ಟ್ರೈನರ್ನ ಹೆಲ್ಪಿಂದ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೇನೆ. ಈ ಥರ ಒಂದು ಚಟ್ನಿನ ನೀವು ರೆಡಿ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಇಲ್ಲಿ ಕಟ್ಟಾಮಿಟ್ಟ ಚಟ್ನಿ ಅಂತೂ ರೆಡಿಯಾಗಿದೆ. ಇಲ್ಲಿ ಕುಕ್ಕರ್ ಸಹ ತಣ್ಣಗಾಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸ್ವಲ್ಪ ಸೋಡಾ ಹಾಕೋದ್ರಿಂದ ಈ ಥರ ಚೆನ್ನಾಗಿ ಬೆಂದು ಬರುತ್ತೆ. ಸೊ ಈ ಬಟಾಣಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಚಟ್ನಿ ಹಾಕ್ತಾ ಇದ್ದೇನೆ. ಹಾಕಿಬಿಟ್ಟು ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕಟ್ ಮಾಡ್ಕೊಂಡಂತಹ ಶುಂಠಿನ ಹಾಕ್ಕೊಳ್ತಾ ಇದ್ದೇನೆ. 1 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದ್ರ ಮೇಲೆ ನಾವು ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕೊತ್ತಂಬರಿ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಆಮ್ಚೂರ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಸ್ವಲ್ಪ ಲೆಮನನ್ನು ಹಿಂಡ್ತಾ ಇದ್ದೇನೆ. ಹಿಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಇದರಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಬೇಕು, ಹೆಚ್ಚು ಕಮ್ಮಿ ಅನಿಸ್ತಾ ಇದೆ ಅಂದರೆ ನೀವು ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಇದು ಎಷ್ಟು ಬೇಗನೆ ರೆಡಿ ಆಗುತ್ತೆ ಅಂತ. ಈ ಥರ ಇದ್ರ ಜೊತೆಗೆ ಕುಲ್ಚ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಮಟರ್ ಕುಲ್ಚ ರೆಡಿಯಾಗಿದೆ. ನೀವು ಸಹ ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.